ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಡಿಆರ್ಐ ಡ್ರಿಲ್ ಬೆನ್ನಲ್ಲೇ ಇದೀಗ ರಣ್ಯಾಗೆ ಇಡಿ ಶಾಕ್ ಕೊಟ್ಟಿದೆ. ರಣ್ಯಾ ರಾವ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸಿಕ್ಕಿದ್ದೇನು ಗೊತ್ತಾ? ಹಾಗಾದ್ರೆ ಇಲ್ಲಿದೆ ಚಿನ್ನದ ರಣ್ಯಾಳ ಇಂಟ್ರೆಸ್ಟಿಂಗ್ ಮನಿ ಕಹಾನಿ. ರಣ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗಲಾಕೊಂಡಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಜಾಮೀನು ಸಿಗದೆ ಪರದಾಡ್ತಿರೋ ಮಾಣಿಕ್ಯ ನಟಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್. ರಣ್ಯಾ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ. ಎಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಡಿಆರ್ಐ ಸಿಬಿಐ ಬಳಿಕ ಇಡಿಯಲ್ಲಿ ಇಸಿಐಆರ್ ದಾಖಲಾಗಿದೆ. ಲೇವಲ್ಲೆ ರಸ್ತೆಯ ರಣ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹವಾಲಾ ಮನಿ ಲಾಂಡರಿಂಗ್ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ರಣ್ಯಾ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ದಾಳಿ. ಇನ್ನು ರಣ್ಯಾ ರಾವ್ ಪತಿ ಜತಿನ್ಗೂ ಸಂಕಷ್ಟ ಎದುರಾಗಿದೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ರೇಡ್ ಮಾಡಿದ್ದು ಜತಿನ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ತಲಾಶ್ ನಡೆಸಲಾಗುತ್ತಿದೆ. A2 ತರುಣ್ ಫ್ಲಾಟ್ ಮೇಲೆ ಇಡಿ ರೇಡ್. ಕರ್ನಾಟಕ, ಮಹಾರಾಷ್ಟ್ರ ಸೇರಿ ದೇಶದ ವಿವಿಧೆಡೆ ಇಡಿ ದಾಳಿ ನಡೆಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ರಣ್ಯಾ ಸ್ನೇಹಿತ ತರುಣ್ಗೂ ಕೊಂಡೂರು ರಾಜು ಫ್ಲಾಟ್ ಮೇಲೂ ಇಡಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಗೋಲ್ಡ್ ಸ್ಮಗ್ಲರ್ ತರುಣ್ ಬಣ್ಣದಾಟ. ಅಂದಹಾಗೆ ಈ ಖತರ್ನಾಕ್ ತರುಣ್ ಹೆಸರು ಬದಲಿಸಿಕೊಂಡು ಟಾಲಿವುಡ್ನಲ್ಲಿ 3 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ. ವಿರಾಟ್ ಅಂತ ಹೆಸರು ಬದಲಾಯಿಸಿಕೊಂಡು ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾನೆ. ಸಿನಿಮಾ ಮೂಲಕವೇ ನಟಿ ರಣ್ಯಾ ಜೊತೆ ಸ್ನೇಹ ಬೆಳೆಸಿದ್ದ ಈತ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಇದೀಗ ಡಿಆರ್ಐ ಟೀಮ್ ತರುಣ್ ರಾಜ್ನನ್ನ ತೀವ್ರ ವಿಚಾರಣೆ ನಡೆಸುತ್ತಿದೆ. ರಣ್ಯಾ ಚಿನ್ನದ ವಂಚನೆ ಕೇಸ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಇದೀಗ ರಣ್ಯಾಗೆ ಇಡಿ ನಡುಕ ಶುರುವಾಗಿದೆ. ತನಿಖೆಯಲ್ಲಿ ಇನ್ನೂ ಅಗೆದಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತವೆ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಡಿಆರ್ಐ ಡ್ರಿಲ್ ಬೆನ್ನಲ್ಲೇ ಇದೀಗ ರಣ್ಯಾಗೆ ಇಡಿ ಶಾಕ್ ಕೊಟ್ಟಿದೆ. ರಣ್ಯಾ ರಾವ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸಿಕ್ಕಿದ್ದೇನು ಗೊತ್ತಾ? ಹಾಗಾದ್ರೆ ಇಲ್ಲಿದೆ ಚಿನ್ನದ ರಣ್ಯಾಳ ಇಂಟ್ರೆಸ್ಟಿಂಗ್ ಮನಿ ಕಹಾನಿ. ರಣ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗಲಾಕೊಂಡಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಜಾಮೀನು ಸಿಗದೆ ಪರದಾಡ್ತಿರೋ ಮಾಣಿಕ್ಯ ನಟಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್. ರಣ್ಯಾ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ. ಎಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಡಿಆರ್ಐ ಸಿಬಿಐ ಬಳಿಕ ಇಡಿಯಲ್ಲಿ ಇಸಿಐಆರ್ ದಾಖಲಾಗಿದೆ. ಲೇವಲ್ಲೆ ರಸ್ತೆಯ ರಣ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹವಾಲಾ ಮನಿ ಲಾಂಡರಿಂಗ್ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ರಣ್ಯಾ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ದಾಳಿ.
ಇನ್ನು ರಣ್ಯಾರಾವ್ ಪತಿ ಜತಿನ್ಗೂ ಸಂಕಷ್ಟ ಎದುರಾಗಿದೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ರೇಡ್ ಮಾಡಿದ್ದು, ಜತಿನ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ತಲಾಶ್ ನಡೆಸಲಾಗುತ್ತಿದೆ. A2 ತರುಣ್ ಫ್ಲಾಟ್ ಮೇಲೆ ಇಡಿ ರೇಡ್. ಕರ್ನಾಟಕ, ಮಹಾರಾಷ್ಟ್ರ ಸೇರಿ ದೇಶದ ವಿವಿಧೆಡೆ ಇಡಿ ದಾಳಿ ನಡೆಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ರಣ್ಯಾ ಸ್ನೇಹಿತ ತರುಣ್ಗೂ ಕೊಂಡೂರು ರಾಜು ಫ್ಲಾಟ್ ಮೇಲೂ ಇಡಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಗೋಲ್ಡ್ ಸ್ಮಗ್ಲರ್ ತರುಣ್ ಬಣ್ಣದಾಟ. ಅಂದಹಾಗೆ ಈ ಖತರ್ನಾಕ್ ತರುಣ್ ಹೆಸರು ಬದಲಿಸಿಕೊಂಡು ಟಾಲಿವುಡ್ನಲ್ಲಿ 3 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ. ವಿರಾಟ್ ಅಂತ ಹೆಸರು ಬದಲಾಯಿಸಿಕೊಂಡು ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾನೆ. ಸಿನಿಮಾ ಮೂಲಕವೇ ನಟಿ ರಣ್ಯಾ ಜೊತೆ ಸ್ನೇಹ ಬೆಳೆಸಿದ್ದ ಈತ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಇದೀಗ ಡಿಆರ್ಐ ಟೀಮ್ ತರುಣ್ ರಾಜ್ನನ್ನ ತೀವ್ರ ವಿಚಾರಣೆ ನಡೆಸುತ್ತಿದೆ. ರಣ್ಯಾ ಚಿನ್ನದ ವಂಚನೆ ಕೇಸ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಇದೀಗ ರಣ್ಯಾಗೆ ಇಡಿ ನಡುಕ ಶುರುವಾಗಿದೆ. ತನಿಖೆಯಲ್ಲಿ ಇನ್ನೂ ಅಗೆದಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತವೆ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಡಿಆರ್ಐ ಡ್ರಿಲ್ ಬೆನ್ನಲ್ಲೇ ಇದೀಗ ರಣ್ಯಾಗೆ ಇಡಿ ಶಾಕ್ ಕೊಟ್ಟಿದೆ. ರಣ್ಯಾ ರಾವ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸಿಕ್ಕಿದ್ದೇನು ಗೊತ್ತಾ? ಹಾಗಾದ್ರೆ ಇಲ್ಲಿದೆ ಚಿನ್ನದ ರಣ್ಯಾಳ ಇಂಟ್ರೆಸ್ಟಿಂಗ್ ಮನಿ ಕಹಾನಿ. ರಣ್ಯಾರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗಲಾಕೊಂಡಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಜಾಮೀನು ಸಿಗದೆ ಪರದಾಡ್ತಿರೋ ಮಾಣಿಕ್ಯ ನಟಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್. ರಣ್ಯಾ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ. ಎಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಡಿಆರ್ಐ, ಸಿಬಿಐ ಬಳಿಕ ಇಡಿಯಲ್ಲಿ ಇಸಿಐಆರ್ ದಾಖಲಾಗಿದೆ. ಲೇವಲ್ಲೆ ರಸ್ತೆಯ ರಣ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹವಾಲಾ, ಮನಿ ಲಾಂಡರಿಂಗ್ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ರಣ್ಯಾ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ದಾಳಿ. ಇನ್ನು ರಣ್ಯಾರಾವ್ ಪತಿ ಜತಿನ್ಗೂ ಸಂಕಷ್ಟ ಎದುರಾಗಿದೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ರೇಡ್ ಮಾಡಿದ್ದು, ಜತಿನ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ತಲಾಶ್ ನಡೆಸಲಾಗುತ್ತಿದೆ. A2 ತರುಣ್ ಫ್ಲಾಟ್ ಮೇಲೆ ಇಡಿ ರೇಡ್. ಕರ್ನಾಟಕ, ಮಹಾರಾಷ್ಟ್ರ ಸೇರಿ ದೇಶದ ವಿವಿಧೆಡೆ ಇಡಿ ದಾಳಿ ನಡೆಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ರಣ್ಯಾ ಸ್ನೇಹಿತ ತರುಣ್ಗೂ ಕೊಂಡೂರು ರಾಜು ಫ್ಲಾಟ್ ಮೇಲೂ ಇಡಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಗೋಲ್ಡ್ ಸ್ಮಗ್ಲರ್ ತರುಣ್ ಬಣ್ಣದಾಟ. ಅಂದಹಾಗೆ ಈ ಖತರ್ನಾಕ್ ತರುಣ್ ಹೆಸರು ಬದಲಿಸಿಕೊಂಡು ಟಾಲಿವುಡ್ನಲ್ಲಿ 3 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ. ವಿರಾಟ್ ಅಂತ ಹೆಸರು ಬದಲಾಯಿಸಿಕೊಂಡು ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾನೆ. ಸಿನಿಮಾ ಮೂಲಕವೇ ನಟಿ ರಣ್ಯಾ ಜೊತೆ ಸ್ನೇಹ ಬೆಳೆಸಿದ್ದ ಈತ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಇದೀಗ ಡಿಆರ್ಐ ಟೀಮ್ ತರುಣ್ ರಾಜ್ನನ್ನ ತೀವ್ರ ವಿಚಾರಣೆ ನಡೆಸುತ್ತಿದೆ. ರಣ್ಯಾ ಚಿನ್ನದ ವಂಚನೆ ಕೇಸ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಇದೀಗ ರಣ್ಯಾಗೆ ಇಡಿ ನಡುಕ ಶುರುವಾಗಿದೆ. ತನಿಖೆಯಲ್ಲಿ ಇನ್ನೂ ಅಗೆದಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತವೆ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.